ಯೇಸು ಸ್ವಾಮಿಯಲ್ಲಿ ಪ್ರೀತಿಯ ದೈವ ಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆಗಳು. ಈ ಹೊತ್ತಿಗೆ ನಾನು ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಹಳೆಯ ಒಡಂಬಡಿಕೆಯಲ್ಲಿ ಕೀರ್ತನೆಗಳ ಪುಸ್ತಕ 23ನೇ ಅಧ್ಯಾಯ 1ನೇ ವಚನ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ಶಲ್ ನಾಟ್ ವಾಂಟ್. ಈ ಮಾತು ಕೀರ್ತನೆಗಾರನಾದ ದಾವೀದನು ಅವನ ನಂಬಿಕೆ ಭದ್ರತೆಯ ಪ್ರಬಲ ಘೋಷಣೆಯಾಗಿದೆ. ಇಟ್ಸ್ ಎ ಪವರ್ಫುಲ್ ಡಿಕ್ಲರೇಷನ್ ಆಫ್ ಕಿಂಗ್ ಡೇವಿಡ್ಸ್ ಟ್ರಸ್ಟ್ ಆ್ಯಂಡ್ ಸಿನ್ಸಿಯಾರಿಟಿ. ಯೆಹೋವನು ನನಗೆ ಕುರುಬನು ಎಂಬಂಥ ಮಾತು ಕೀರ್ತನೆಗಾರನ ಹಾಗೂ ದೇವರ ಸಂಬಂಧವನ್ನು ವಿವರಿಸುತ್ತದೆ. ದಾವೀದ ಎರಡು ರೀತಿಯಲ್ಲಿ ಕುರುಬನಾಗಿದ್ದನು. ಕುರುಬನ ಅನುಭವವನ್ನು ಹೊಂದಿದ್ದನು. ಅವನು ಚಿಕ್ಕವನಿರುವಾಗ ಅರಣ್ಯಗಾಡಿನಲ್ಲಿ ಕುರಿಗಳನ್ನು ಮೇಯಿಸಿದ ಅನುಭವವಿತ್ತು. ನಂತರ ಇಡೀ ಇಸ್ರಾಯೇಲ್ ಜನಾಂಗಕ್ಕೆ ತಾನೊಬ್ಬ ಅರಸನಾಗಿ ಆಡಳಿತ ಮಾಡಿದಂಥ ಅನುಭವವೂ ಕೂಡ ಅವನಿಗಿತ್ತು. ಹಾಗಾಗಿ ಅವನು ಕುರಿಗಳಿಗೆ ಮತ್ತು ತನ್ನ ಜನರಿಗೆ ಒಬ್ಬ ಶ್ರೇಷ್ಠನಾದ ಕುರುಬನಾಗಿ ಅನುಭವವಿದ್ದರೂ, ನನಗೂ ನನ್ನ ಕುರಿಗಳಿಗೂ, ನನಗೂ ನನ್ನ ಇಸ್ರಾಯೇಲ್ ಜನರಿಗೂ ಮತ್ತೊಬ್ಬ ಕುರುಬನಿದ್ದಾನೆ. ನಾನು ಕುರುಬನಲ್ಲ, ನನಗಿಂತಲೂ ಮಿಗಿಲಾದಂಥ ಒಬ್ಬ ಕುರುಬ, ಆತನು ಯಾಹ್ವೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬಂಥ ನಂಬಿಕೆಯನ್ನು ಇಲ್ಲಿ ತಿಳಿಸುತ್ತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ದಾವೀದ ತಾನೊಬ್ಬ ನುರಿತ ಕುರುಬನಾಗಿದ್ದರು, ಅರಸನಾಗಿದ್ದರು. ನನಗೂ ನನ್ನ ಕುರಿಗಳಿಗೂ, ನನಗೂ ನನ್ನ ಪ್ರಜೆಗಳಿಗೂ ಯಾಹ್ವೆ ಕುರುಬ ಎಂಬಂಥ ನಂಬಿಕೆ ದೊಡ್ಡ ಸಂದೇಶವಾಗಿದೆ. ಆದ್ದರಿಂದ ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬ ವಿಶ್ವಾಸವನ್ನು ಇಲ್ಲಿ ದಾವೀದ ವ್ಯಕ್ತಪಡಿಸಿದಂತೆ ನಾವು ಕೂಡ ಅಂಥ ನಂಬಿಕೆಯನ್ನು, ವಿಶ್ವಾಸವನ್ನು ವ್ಯಕ್ತಪಡಿಸೋಣ. ಕುರುಬನಾದವನು ತನ್ನ ಕುರಿಗಳಿಗೆ ಅಗತ್ಯತೆಯನ್ನು, ರಕ್ಷಣೆಯನ್ನು ಒದಗಿಸುವಂಥ ಯಾಹ್ವೆ ನಮ್ಮ ಜೊತೆಗಿದ್ದಾನೆ ಎಂಬಂಥ ನಂಬಿಕೆಯನ್ನು ತಿಳಿಸಿದಂತೆ ಯೆಹೋವನು ನಮಗೆ ಕುರುಬನು ಎಂಬಂಥ ನಂಬಿಕೆಯಲ್ಲಿ ಈ ಲೋಕದ ಯಾತ್ರೆಯನ್ನು ನಾವು ಮುಂದುವರಿಸೋಣ. ಯೆಹೋವನು ನನ್ನ ಕುರುಬ ಎಂಬಂಥ ದಾವೀದನ ಮಾತು ತನಗೂ ತನ್ನ ಜನಾಂಗಕ್ಕೂ ದೇವರು ಯಾವಾಗಲೂ ಕೂಡ ಕಾಳಜಿಯನ್ನು ವಹಿಸುವವನಾಗಿದ್ದಾನೆ, ನಮ್ಮನ್ನು ಕಾಪಾಡುತ್ತಾನೆ, ನಮ್ಮನ್ನು ಸಂರಕ್ಷಿಸುತ್ತಾನೆ. ಇಂಥ ಸಂದೇಶವನ್ನು ಕೀರ್ತನೆ ಇವತ್ತು ನಮಗೆ ತಿಳಿಸುತ್ತದೆ. ಐ ಶಲ್ ನಾಟ್ ವಾಂಟ್, ಕೊರತೆ ಪಡೆನು ಎಂಬಂಥ ಅರ್ಥ ಏನೆಂದರೆ, ದೇವರು ನಂಬಿಗಸ್ತನು, ತನ್ನ ಜನಾಂಗದೊಂದಿಗೆ ಸಕ್ರಿಯವಾಗಿ ಭಾಗವಹಿಸುತ್ತಾನೆ. ಕುರುಬನಾದಂಥ ಯಾಹ್ವೆ ತನ್ನ ಮಂದೆಯನ್ನು ಆರೈಕೆ ಮಾಡುತ್ತಾನೆ. ದೇವರು ರಕ್ಷಣಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತಾನೆ. ಕುರುಬನಾದಂಥ ದೇವರು ಪ್ರತಿಯೊಂದು ಕುರಿಯ ಯೋಗಕ್ಷೇಮವನ್ನು ವಿಚಾರಿಸುತ್ತಾನೆ. ಆದ್ದರಿಂದ ಯೆಹೋವನು ನನಗೆ ಕುರುಬನು, ನಾವು ಕೂಡ ಆತನ ಮಂದೆಗೆ ಸೇರೋಣ. ದೇವರು ನಮ್ಮನ್ನು ಕಾಪಾಡುತ್ತಾನೆ, ಆರೈಕೆ ಮಾಡುತ್ತಾನೆ, ನಡೆಸುತ್ತಾನೆ. ಇಂಥ ನಂಬಿಕೆಯಲ್ಲಿ ಜೀವಿಸೋಣ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಈ ಹೊತ್ತಾರೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ದೇವರೇ, ಮತ್ತೊಂದು ದಿವಸವನ್ನು ನಮಗೆ ಕೊಟ್ಟದಕ್ಕಾಗಿ ನಾವು ಹೃದಯಪೂರ್ವಕವಾಗಿ ಸ್ತೋತ್ರ ಮಾಡುತ್ತೇವೆ, ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ನಮ್ಮ ಬದುಕಿನ ಹೆಜ್ಜೆಯಲ್ಲಿ ಸ್ವಾಮಿ ನೀನು ಹೆಜ್ಜೆಯನ್ನು ಹಾಕು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಅಂದು ದಾವೀದ ದೇವರೇ ದೊಡ್ಡ ದೊಡ್ಡ ಅನುಭವವನ್ನು ಹೊಂದಿದ್ದರು. ದೇವರು ನನಗೆ ಕುರುಬನು, ತಾನೊಬ್ಬ ಅರಸನು ಎಂಬಂಥ ಹೆಮ್ಮೆಯನ್ನು ಬಿಟ್ಟು ಸ್ವಾಮಿ ನನಗೆ ಕುರುಬನು, ಸ್ವಾಮಿ ನಮ್ಮನ್ನು ನಡೆಸುತ್ತಾನೆ ಎಂಬಂಥ ಹಂಬಲದೊಂದಿಗೆ ದೀನತೆಯಿಂದ ಪ್ರಾರ್ಥಿಸಿದಂತೆ ನಾವು ಕೂಡ ಪ್ರಾರ್ಥಿಸುತ್ತೇವೆ. ಸ್ವಾಮಿ, ನಮ್ಮ ಜೀವನದ ಎಲ್ಲ ಹಾದಿಯಲ್ಲಿಯೂ ನೀನು ಕುರುಬನಾಗಿದ್ದುಕೊಂಡು, ದೇವರಾಗಿದ್ದುಕೊಂಡು ನಮ್ಮನ್ನು ನಡೆಸು ಸ್ವಾಮಿ. ಈ ದಿನದೆಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ, ನಮ್ಮ ಹೋಗೋಣ ಬರೋಣಗಳಲ್ಲಿ, ನಮ್ಮ ಪ್ರಯಾಣಗಳಲ್ಲಿ, ನಮ್ಮ ಜವಾಬ್ದಾರಿಗಳಲ್ಲಿ ನೀನು ನಮ್ಮ ಜೊತೆಗಿರು. ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಸಮರ್ಪಿಸ್ತೇವೆ. ನಿನ್ನ ಕುರುಬನಾಗಿದ್ದುಕೊಂಡು ಕೈ ಹಿಡಿದು ನಡೆಸೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ದೇವರೇ. ಆಮೇನ್.